ಎಲ್ಲರಿಗೂ ಅವರ ನಟನೆ ಬಗ್ಗೆ ಗೊತ್ತಿದೆ, ಅವರ ಸ್ಟಾರ್ಗಿರಿ ಬಗ್ಗೆ ಗೊತ್ತಿದೆ. ಆದರೆ ಒಬ್ಬ ಗೆಳೆಯನ ಒಂದೆರಡು ಮಾತಾಡ್ತೀನಿ ಇವತ್ತು. ಯಾಕೆಂತಂದರೆ ಇವತ್ತು ಈ ಗೌರಿ ಲಾಂಚ್ ಒಂದು ಒಳ್ಳೆ ಸಂದರ್ಭ ಇದನ್ನು ಮಾತಾಡೋದಕ್ಕೆ. ನನ್ನ ಮೊದಲನೇ ಸಿನಿಮಾ ತುಂಟಾಟಾಗೆ ಅವಾಗಲೇ ಹುಚ್ಚ ಒಂದು ದೊಡ್ಡ ಹಿಟ್ ಆಗಿತ್ತು. ಒಂದು 25 ವಾರ ಓಡಿ ಮುನ್ನುಗ್ತಾ ಇತ್ತು. ಆ ಸಮಯದಲ್ಲಿ ಒಂದೇ ಒಂದು ಫೋನ್ ಕೆರೆಗೆ ಬಂದು ತುಂಟಾಟದಲ್ಲಿ ಭಾಗವಹಿಸಿ ಒಂದು ಹಾಡು ಮಾಡಿಕೊಟ್ರು. ಅದು 72 ಗಂಟೆಯ ಸತತವಾದ ಶೂಟಿಂಗ್. ಯಾಕಂತಂದರೆ ಅವಾಗ ಡೇಟ್ಸ್ ಇರಲಿಲ್ಲ, ಡೇ ನೈಟ್ ಶೂಟಿಂಗ್ ಮಾಡಿದ್ವಿ. ಅವಾಗ ಬೆಳಿಗ್ಗೆ ರಾತ್ರಿ ಒಂದು ರಿಸಾರ್ಟಲ್ಲಿ 72 ಅವರ್ಸ್ ಕಂಟಿನ್ಯೂ ಶೂಟಿಂಗ್. ಅದಾದ ನಂತರ ಹಲವಾರು ಸಂದರ್ಭದಲ್ಲಿ ನನ್ನ ಬೆನ್ನೆಲುಬಾಗಿ ನಿಂತಿರೋರು ಸುದೀಪ್. ಮತ್ತು ನನಗೆ ಅಷ್ಟೇ ಅಲ್ಲ, ಹಲವಾರು ಯುವಕರು, ನನ್ನ ಮಗನಂತ ಹಲವಾರು ಯುವಕರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ, ಬೆಳೆಸ್ತಾ ಬಂದಿದ್ದಾರೆ, ಬೆನ್ನು ತಟ್ತಾ ಬಂದಿದ್ದಾರೆ. ಅದಾದ ಹಲವಾರು ವರ್ಷದ ನಂತರ ಲವ್ ಯು ಆಲಿ ಅಂತ ಒಂದು ಸಿನಿಮಾ ಮಾಡಿದೆ. ಮತ್ತೆ ಈ ಥರ ಒಂದು ಪಾತ್ರ ಇದೆ, ಬಂದು ಮಾತಾಡಬೇಕು ಅಂತ ಕೇಳಲೂ ಇಲ್ಲ. ಮತ್ತು ಅವ್ರದ್ದೇ ಆದ ಕಾಸ್ಟ್ಯೂಮ್ಸ್ ಎಲ್ಲ ತಂದು ಯಾವಾಗ ಹೇಳೋ ಅವಾಗ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದು ಭಾಗವಹಿಸಿ ಶೂಟಿಂಗ್ ಮಾಡಿಕೊಟ್ರು. ನಾನು ಕಾಸ್ಟ್ಯೂಮ್ಗೂ ಕೂಡ ನನಗೆ ಕೇಳೋದಕ್ಕೆ ಬಿಡಲಿಲ್ಲ. ಇಲ್ಲ, ಕಾಸ್ಟ್ಯೂಮ್ ಒಂದು ಯಾವ ಥರ ಇರಬೇಕು ಅಂದಾಗಿಲ್ಲ, ನೀನು ಮಾಡ್ತೀನಿ ಹೋಗು ಅಂತ ಅಂದ್ಬಿಟ್ಟು ಮಾಡಿದ್ರು. ಅಷ್ಟೇ ಅಲ್ಲ, ಅದಾದ ನಂತರ ನನ್ನ ಒಂದು ಕಾಣಿಕೆ ಆಗಿ ಒಂದಿನ ಹೋಗ್ಬಿಟ್ಟು ಈ ಥರ ಭಾಗವಹಿಸಿದ್ದೀರಾ, ಈ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಏನು ಕೊಡೋದು ಗೊತ್ತಿಲ್ಲ ಅವ್ರಿಗೆ. ಯಾಕೆಂದ್ರೆ ಅವ್ರ ಹತ್ರ ಎಲ್ಲ ಇದೆ. ಅವ್ರ ಹತ್ರ ಒಂದು ಸಿನಿಮಾಗಳು ಕೊಡೋಕ್ಕಾಗಲ್ಲ, ಅವರೇ ನನಗೆ ಕೊಡ್ಬೇಕು ಸಿನಿಮಾಗಳು ಒಬ್ಬ ನಿರ್ದೇಶಕನಾಗಿ. ಮತ್ತು ಬೇರೆ ಏನು ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರ ಮಗಳು ಅವಾಗ ಚಿಕ್ಕ ಹುಡುಗಿ ಬೆಳೀತಾ ಇದ್ದವರು, ಅವ್ರಿಗೊಂದು ಡೈಮಂಡ್ ನೆಕ್ಲೆಸ್ ತಂದು ಕೊಟ್ಬಿಟ್ಟೆ. ಬರೀ ತಗೊಳ್ಳೋದು ಬೇಡ ಅನ್ನಿದಲ್ಲ, ಸಿಕ್ಕಾಪಟ್ಟೆ ಬೈಸ್ಕೊಂಡೆ. ಅವಾಗ ವಾಪಸ್ ತೊಗೊಂಡು ಫಸ್ಟು ಅಂತ ಅಂದ್ಬಿಟ್ಟು ಬೈದು ಕಳಿಸಿದ್ರು. ಅವ್ರ ತಾಯಿ ಇದ್ದರು, ಅವ್ರ ತಾಯಿ ಸುಮ್ಮನೆ ಇದ್ದರು. ನಾನು ನೋಡಿದೆ ಅವ್ರ ತಾಯಿ ಕಡೆ, ನೋಡಿ ಒಂದು ಸ್ವಲ್ಪ ಹೇಳಿ ಇದೊಂದು ಪ್ರೀತಿಯ ಕಾಣಿಕೆ ಅಂದಾಗ ಅಲ್ಲ ಬಿಡಲೇ ಇಲ್ಲ, ಬೈದ್ಬಿಟ್ಟು ಅವತ್ತು ಕಳಿಸೋ ಹೋದರು. ಅದಾದ ನಂತರ ಇವತ್ತು ಏನು ಕೊಡೋದು, ಇವತ್ತು ಒಂದು ಕಾಣಿಕೆಯಾಗಿ ಏನು ಕೊಡೋದು. ಇವತ್ತಿಲ್ಲಿ ಭಾಗವಹಿಸಿದ್ದಾರೆ. ಅವರ ಫಸ್ಟ್ ಲವ್ ಯಾರು? ಪ್ರಿಯಾ ಅವರು. ಸೆಕೆಂಡ್ ಲವ್ ಸಿನಿಮಾ ಮತ್ತು ಕ್ರಿಕೆಟ್ನ ಪೈಪೋಟಿ ಎಲ್ಲ ಇದೆ ಅವ್ರ ಹತ್ರ. ಸಿನಿಮಾಗಳಿದೆ, ಕ್ರಿಕೆಟ್ ಆಡ್ತಾ ಇದ್ದಾರೆ, ಒಂದು ಅದ್ಭುತವಾದ ಒಂದು ಲೈಫ್ ಪಾರ್ಟ್ನರ್ ಇದ್ದಾರೆ. ಏನು ಕೊಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಒಂದು ಹೊಳಿತು. ಇಂಗ್ಲೆಂಡಿಂದ ಒಂದು WG ಗ್ರೇಸ್ ಶುರು ಮಾಡಿದಂಥ ಕ್ರಿಕೆಟು, ಅವ್ರು ಆಡಿದಂಥ ಒಂದು ಗ್ರೆನಿಕೋಲ್ಸ್ ಬ್ಯಾಟ್ ಸಸೆಕ್ಸಿಂದ ತರಿಸಿ ಇವತ್ತು ಅವರು ಕೊಡೋಣ ಅಂತ, ಸನ್ಮಾನ ಮಾಡಿಕೊಡೋಣ ಅಂತ ಇದ್ದೆ. ಆದರೆ ಅವರು ಸನ್ಮಾನ ಮಾಡ್ಕೊಬಿಡ್ತಾ ಇಲ್ಲ, ಅಲ್ಲೂ ಮತ್ತೆ ಬಯಸ್ಕೋಬೇಕು ಅಂದ್ಬಿಟ್ಟು ಬೇಡ ಈಗ ಅಂತ ಒಂದು ಪ್ರೀತಿಯ ಕಾಣಿಕೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮ್ಯಾಚು ಈ ಒಂದು ಬ್ಯಾಟಲ್ಲೇ ಆಡಬೇಕು ಅಂತ ಕೇಳ್ಕೊತೀನಿ. ಇಟ್ಸ್ ಅ ಲಿಮಿಟೆಡ್ ಎಡಿಷನ್ ಫಾರ್ ಅ ಲಿಮಿಟೆಡ್ ಎಡಿಷನ್ ಸುದೀಪ್. ಸೊ ಈ ಟ್ರೈಲರಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ಆಗ್ತಾರೆ, ಅವರೇ ಮೊದಲನೇ ಪ್ರೇಕ್ಷಕ ಆಗ್ತಾರೆ ಈ ಗೌರಿಗೆ. ಯಾಕೆ ಅಂತಂದರೆ ಆ ಥರ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ನನ್ನ ಜೀವನದಲ್ಲಿ. ಹಲವಾರು ಬಾರಿ ನೋವು, ನಲಿವು, ಕಷ್ಟ, ಸುಖ ಮತ್ತು ಖುಷಿ, ಸಂತೋಷ ಎಲ್ಲನೂ ಹಂಚ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಥ್ಯಾಂಕ್ ಯು. ಮತ್ತೆ ಬೈಯೋದಕ್ಕೆ ರೆಡಿ ಆಗಿದ್ದಾರೆ, ಕಾಲು ಎಳೆಯೋಕ್ಕೆ ರೆಡಿ ಆಗಿದ್ದಾರೆ. ಸೊ ಒಂದು ಸ್ವಲ್ಪ ಕಡಿಮೆ ಕಾಲು ಎಳೀರಿ ಒಂದು ಅವರು ಈ ಟ್ರೈಲರ್ ಬಗ್ಗೆ. ಅದಕ್ಕೂ ಮುಂಚೆ ನಮ್ಮ ರಮೇಶ್ ರೆಡ್ಡಿ ಅವ್ರು ಬಂದಿದ್ದಾರೆ ಇವತ್ತು. ನಮ್ಮ ರಮೇಶ್ ರೆಡ್ಡಿ ಅವರ ಒಂದು ಸಪೋರ್ಟು ಮರೆಯೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವರೇ ಅವ್ರ ಮಾತಲ್ಲಿ ಹೇಳ್ತಾರೆ. ಯಾಕೆಂದರೆ ಅವರು ಈ ಸಿನಿಮಾಗೆ ತುಂಬ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಒಂದು ದೊಡ್ಡ ಪ್ರೊಡ್ಯೂಸರು, ನನ್ನ ಸ್ನೇಹಿತ, ಗೆಳೆಯ ಮತ್ತು ಒಂದು ದೊಡ್ಡ ನಿರ್ಮಾಪಕ ಇವತ್ತು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಧನ್ಯವಾದಗಳು ಸರ್. ಮತ್ತು ನಿಮಗೆ ಒಳ್ಳೆಯದಾಗಲಿ. 45 ಅಂತ ಒಂದು ಸಿನಿಮಾ ಮಾಡ್ತಾರೆ. ಅದಾದ ನಂತರ ಗಾಂಧೀಜಿನೂ ಯಾರೋ ಹೇಳಿದ್ದು ನೆನಪಾಗ್ತಾ ಇದೆ, ನೀವೇನೋ ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂದರೆ ಅಥವಾ ಸಂತೋಷವಾಗಿರಬೇಕು ಅಂತಂದರೆ ನೀವೇನಾರ ಮಾಡಿ, ಒಬ್ಬ ಡಾಕ್ಟರ್ ಇರಬೇಕು, ಒಬ್ಬ ಲಾಯರ್ ಇರಬೇಕು ಅಂತ. ಯಾಕೆ ಅಂತಂದರೆ ನೀವು ಎಷ್ಟೇ ಪಾರ್ಟಿ ಮಾಡಿ ಒಬ್ಬ ಡಾಕ್ಟರ್ ಹತ್ರ ತೋರಿಸ್ಕೊತೀರಾ, ಏನೇ ಅದರೇ ಸಿಕ್ಕಾಕೊಳ್ಳಿ, ಒಬ್ಬರು ಲಾಯರ್ ಬೇಕು ನಿಮಗೆ ಜೀವನದಲ್ಲಿ. ಸೊ ಆ ಥರ ನನ್ನ ಒಂದು ಪತ್ರಿಕೋದ್ಯಮ ಜೀವನದಲ್ಲಿ, ಸಿನಿಮಾ ಜೀವನದಲ್ಲಿ
ಒಬ್ಬ ನನ್ನ ವಯಸ್ಸಲ್ಲಿ ನನ್ನ ಚಿಕ್ಕವರಾದರೂ ಕೂಡ ಒಂದು ಹಿರಿಯರಾಗಿ ನನಗೆ ಅಡ್ವೈಸ್ ಮಾಡ್ತಾ ಬಂದಿರೋರು ಶ್ಯಾಮ್ ಸರು. ಮತ್ತು ಇವತ್ತು ಕರ್ನಾಟಕದಲ್ಲಿ ಒಂದು ಕ್ರಿಮಿನಲ್ ಲಾ ಅಷ್ಟೇ ಅಲ್ಲ, ಒಂದು ಸಿವಿಲ್ ಲಾನಲ್ಲೂ ಒಂದು ದೊಡ್ಡ ದೊಡ್ಡ ಹೆಸರು ಮಾಡಿರೋಂಥ ಸೀನಿಯರ್ ಕೌನ್ಸಿಲು ಮತ್ತು ಕ್ರಿಮಿನಲ್ ಲಾ ಕ್ರೈಮ್ ಒಂದು ಇದರಲ್ಲಿ ತುಂಬ 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 ಒಂದು ಓದ್ಕೊಂಡಿರೋರು ಅದ್ರ ಬಗ್ಗೆ. ಮತ್ತು ಇವತ್ತಿನ ಒಂದು ಕಾಂಟೆಂಪ್ರರಿ ಲಾಯರ್ಸಲ್ಲಿ ನಂಬರ್ 1 ಆಗಿದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಭಾಗವಹಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಮ್ಮ ಗೌಡ್ರು, ನಮ್ಮ ಸಂಜಯ್ ಗೌಡ್ರು ಇವತ್ತಿದ್ದಾರೆ ನಮ್ಮ ಜೊತೆ. ಅವರು ಮುಂದಿನ ಒಂದು ಭವಿಷ್ಯದ ನಾಯಕ ಮತ್ತು ತುಂಬ ಒಂದು ಪಾಸಿಟಿವ್ ಪರ್ಸನ್ನು. ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತಾರೆ, ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಮೊನ್ನೆ ಫಿಲ್ಮ್ ಫೇರ್ಗೂ ಕರೆದ್ರು, ಇಡೀ ಫಿಲ್ಮ್ ಫೇರ್ ಅವರೇ ನಡೆಸ್ಕೊಟ್ಟಿದ್ದು ಮೊನ್ನೆ. ಸೊ ಅದನ್ನು ನಾನು ಹೋಗೋಕ್ಕಾಗಿಲ್ಲ ನನ್ನ ಒಂದು ಬ್ಯುಸಿ ಒತ್ತಡದಲ್ಲಿ. ಥ್ಯಾಂಕ್ ಯು ಸರ್. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಇನ್ನೊಬ್ಬರು ನಮ್ಮ ಪ್ರಿಯಾಂಕಾ ಉಪೇಂದ್ರ ಅವರು ಯಾವ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಅಂದರೆ, ನನಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಐಶ್ವರ್ಯ ಸಿನಿಮಾ ಉಪೇಂದ್ರ ಅವ್ರಿಗೆ ಆಗಲೇ ಒಂದು ದೊಡ್ಡ ಇಮೇಜ್ ಇತ್ತು. ಆ ಇಮೇಜಿನ ಹೊರಗೆ ಬರೋಕ್ಕಾಗಲ್ಲ ಅಂತ ಇದ್ರು. ಅವಾಗ ನಾನು ಅವ್ರಿಗೆ ಒಂದು ಹೇರ್ ಕಟ್ ಮಾಡಿಸಿ ಒಂದು ಬೇರೆ ಲುಕ್ ಕೊಡೋಣ ಅಂತ ಇದ್ದೆ. ಪ್ರಿಯಾಂಕಾ ಅವರು ನನಗೆ ಅದ್ಭುತವಾದ ಸಪೋರ್ಟ್ ಮಾಡಿದ್ರು. ಯಾಕೆಂತಂದರೆ ಒಬ್ಬ ಹೀರೋ ಒಂದು ಇಮೇಜ್ ಇದ್ದಾಗ ಆ ಇಮೇಜ್ ಚೇಂಜ್ ಆಗಲ್ಲ ಅಷ್ಟು ಈಸಿಯಾಗಿ, ಅದನ್ನು ಬಿಡೋದು ಇಲ್ಲ ಅವರು. ಸೊ ಅದಕ್ಕೋಸ್ಕರ ಇವ್ರು ಸಪೋರ್ಟ್ ಅವಾಗ ಅದು ಕೊಟ್ಟು ಆ ನ್ಯೂ ಲುಕ್ ಕೊಟ್ಟು ಎಷ್ಟು ಸಪೋರ್ಟ್ ಮಾಡಿದ್ರು. ಮತ್ತು ಇಡೀ ಪಿಕ್ಚರಲ್ಲಿ ಅವರ ಮಗಳ ಹೆಸರನ್ನೇ ಇಟ್ವಿ ಐಶ್ವರ್ಯ ಅಂತ ಆ ಸಿನಿಮಾಗೆ. ಸೊ ಅವಾಗ ತಾನೇ ಹುಟ್ಟಿದ್ರು ಐಶ್ವರ್ಯ ಅವರು. ಇವತ್ತು ನನ್ನ ಮಗನ ಕ್ಲಾಸ್ಮೇಟು ಮತ್ತು ನನ್ನ ಮಗ ಅವರು ಮಗಳು ಇಬ್ಬರು ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ. ಚಿಕ್ಕವನು ಸಮಯ ಅಂತ. ಮತ್ತು ಇವತ್ತು ಅರ್ಪಿತಾ ನಮ್ಮ ಜೊತೆಗಿದ್ದಾರೆ. ಮತ್ತು ಹೀರೋಯಿನ್ನು ಮತ್ತು ನಮ್ಮ ಇಡೀ ತಂಡ ಇದೆ. ನಮ್ಮ ಇಡೀ ತಂಡ ನನಗೆ ಇವತ್ತು ಈ ಸಿನಿಮಾದಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಒಂದು ಅದ್ಭುತವಾದ ಸಿನಿಮಾ ಮೂಡಿಬರೋಕ್ಕೆ ಪ್ರತಿಯೊಬ್ಬರು ನಮ್ಮ ಅಸಿಸ್ಟೆಂಟ್ಸು, ಅಸೋಸಿಯೇಟ್ಸು ಎಲ್ಲರೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ನಮ್ಮ ಕ್ಯಾಮ್ರಾಮನ್ನು ಎಲ್ಲರೂ, ಸಂಕಲನಗಾರ ಎಲ್ಲರೂ, ಅವರಿಗೆಲ್ಲ ಧನ್ಯವಾದ ಅಂತ ಹೇಳ್ತಾ, ಪ್ರಿಯಾಂಕಾ ಅವರೇ ಧನ್ಯವಾದಗಳು ಬಂದಿದ್ದಕ್ಕೆ. ಆ್ಯಂಡ್ ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈಂಡ್. ಥ್ಯಾಂಕ್ ಯು ಪ್ರಿಯಾಂಕಾ. ಈಗ ನಮ್ಮ ಸುದೀಪ್ ಅವರು ಮಾತಾಡಬೇಕಾ? ಓಕೆ, ಪ್ರಿಯಾಂಕಾ ಅವರು ಒಂದೆರಡು ಮಾತಾಡ್ತಾರೆ. ಅದಾದ ನಂತರ ನಮ್ಮ ರಮೇಶ್ ರೆಡ್ಡಿ, ಶ್ಯಾಮ್ ಅವರು, ಹಾಗೆ ಸುದೀಪ್ ಅವರು ಮಾತಾಡಬೇಕು ಅಂತ. ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಇಂದ್ರಜಿತ್ and Arpita are like family and I've seen Samarjit grow up. ಸೊ ನನಗೆ ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಪ್ರೊಡಕ್ಷನ್, ಫ್ಯಾಮಿಲಿ ಒಂದು ಪ್ರಾಜೆಕ್ಟ್ ಅಂತ ಅನಿಸ್ತಿದೆ. ಸೊ ಆ ರಿಲೇಷನ್ಶಿಪಿಂದ ನಾನು ಇವತ್ತು ಬಂದಿದ್ದೀನಿ, ನಾಟ್ ಆಸ್ ಅನ್ ಆ್ಯಕ್ಟರ್ ಬಟ್ ಆಸ್ ಅ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್. ಈ ಮೂವಿ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ತುಂಬ ಹತ್ತಿರ. ಯಾಕಂದರೆ ನನಗೆ ಈ ಸ್ಟೋರಿ ಇಂದ್ರಜಿತ್ ಹ್ಯಾಡ್ ಟೋಲ್ಡ್ ಮಿ ದ ಸ್ಟೋರಿ. ಸೊ ಇದು ಶೂಟಿಂಗ್ ಆದಮೇಲೆ ಈ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿದ್ರು ಇಟ್ಸ್ ಲೈಕ್ ರಿಯಲಿ ಅಮೇಝಿಂಗ್. ಇಟ್ಸ್ ಅ ರಿಯಲ್ ಆ್ಯಂಡ್ ಬೋತ್ ಆಫ್ ದಮ್ ಹ್ಯಾವ್ ಡನ್ ರಿಯಲಿ ವೆಲ್. ಅನಿಸ್ತಾ ಇಲ್ಲ ಫಸ್ಟ್ ಟೈಮ್ ಅಂತ. ಅಫ್ಕೋರ್ಸ್ ಇವಾಗ ಇತ್ತೀಚೆಗೆ ಎಲ್ಲರೂ ತುಂಬ ಪಕ್ಕ ಆಗಿ ಬರ್ತಿದೆ, ನಮ್ಮ ಥರ ಯಾರು ರಾ ಆಗಿ ಬರ್ತಾ ಇಲ್ಲ. ಬಟ್ ಎವ್ರಿ ಒನ್ಸ್ ಲುಕಿಂಗ್ ರಿಯಲಿ ಗುಡ್ ಆ್ಯಂಡ್ ದೇ ವರ್ಕ್ ರಿಯಲಿ ಹಾರ್ಡ್. ನಾನು ಒಂದಷ್ಟು ಅಂಶಗಳು ನೋಡಿದ್ದೀನಿ ಮೂವಿದು, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅದು ಕೂಡ ಕಾಣಿಸ್ತಿದೆ. ಸೊ ಐಡ್ ಲೈಕ್ ಟು ವಿಶ್ ದಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ಇಂದ್ರಜಿತ್ is charismatic and a wonderful filmmaker, so we expect wonderful movies from him always. Especially the song is so nice. A song already hit ಆಗ್ಬಿಟ್ಟಿದೆ ಅಂತ, time ಬರುತ್ತೆ. That's like a very catchy song. So I'd like to wish them all the very best. Thank you for having me here today, Inder, and good luck to both of you and the entire team. Thank you. ಮಾತಾಡ್ತಾರೆ ಹೌದಾ? ಇಲ್ಲ, ಎಲ್ಲ ಸುದೀಪ್ ಅವರು ಒಂದು ಅಧ್ಯಕ್ಷರ ಭಾಷಣ ಮಾಡಲಿ. ಈಗ ಶ್ಯಾಮ್ ಸರ್ ಅವರು ಒಂದೆರಡು ಮಾತಾಡ್ತಾರೆ. ಏನು ಲಾಯರ್ಸ್, ಸೀನಿಯರ್ ಲಾಯರ್ಸ್, ನಾವು ಏನು ಮಾತಾಡೋದು ಸಿನಿಮಾ ಬಗ್ಗೆ. ಬಟ್ ಒಂದು ವಿಷಯ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗೆ ಕಾನೂನಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಎ ಪ್ರೈಮಾ ಫೇಸಿ ಕೇಸ್ ಅಂತ. ಮೇಲ್ನೋಟಕ್ಕೆ ನೋಡಿದ ತಕ್ಷಣನೇ ಕಾಣಿಸ್ಕೋತಾರೆ. ಪ್ಲೀಸ್ ಯಾರು ನನ್ನ ಅಪಾರ್ಥ ಮಾಡ್ಕೋಬಾರ್ದು. ಒಂದು ಸಿನಿಮಾದಲ್ಲಿ ಹೀರೋ ಅಥವಾ ಹೀರೋಯಿನ್ ಆಗಬೇಕು ಅಂದರೆ ಅವ್ರಿಗೆ ತುಂಬ ಎಲ್ಲ ರೆಡಿ ಮಾಡಬೇಕು, ಮೇಕಪ್ ಮಾಡಿ. ದೇರ್ ಇಸ್ ಅ ಲಾಟ್ ಆಫ್ ಬ್ಯಾಕ್ ಸ್ಟೇಜ್ ವರ್ಕ್ ಈಸ್ ಇನ್ವಾಲ್ವ್. ಮೊದಲಿಂದನೂ ಸುದೀಪ್ ಅವ್ರನ್ನ ನೋಡಿದಾಗ there are some people who are prima facie heroes. They look by nature as heroes. And ಅವ್ರು ನೋಡಿದಾಗೆಲ್ಲ ಹಾಗೆ ಅನಿಸ್ತು. ಪಡೆದಿದ್ದು ಮತ್ತು ಸುದೀಪ್ ಅವರ ಆ ಒಂದು ಕಾರ್ಯಕ್ರಮ ಎಷ್ಟು
ಪ್ರಸಿದ್ಧವಾಗಿದೆ, ನಿಮಗೆ ಗೊತ್ತು. ಆ ಒಂದು ಕಾರ್ಯಕ್ರಮದ ಮೂಲಕ ಸಾನಿಯಾ ಅಯ್ಯರ್ ಪಾದಾರ್ಪಣೆ ಮಾಡಿದ್ದು ಮತ್ತು ಇವತ್ತು ಹೀರೋಯಿನ್ ಆಗಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಸುದೀಪ್ ಅವರು ಒಂದು ಪ್ರಶ್ನೆ ಕೇಳಿದಾಗ ನಾನು ಹೀರೋಯಿನ್ ಆಗಬೇಕು ಅಂತ ಬಂದೀನಿ ಇಂಡಸ್ಟ್ರಿಗೆ ಅಂತ ಹೇಳಿದ್ರು. ಅವರ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ನನ್ನ ಜೀವನದ ಎಲ್ಲ ಮುಖ್ಯ ಘಟ್ಟಗಳಲ್ಲೂ ಸುದೀಪ್ ಸರ್ ಒಂಥರ ನನ್ನ ಅದೃಷ್ಟದ ತಾರೆಯಾಗಿ ಅವ್ರ ಪಾತ್ರವನ್ನು ವಹಿಸಿದ್ದಾರೆ ಅನ್ಬೋದು. ಮೊದಲನೇದಾಗಿ ನನ್ನ ಧಾರಾವಾಹಿ, ಆಮೇಲೆ ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋ, ನಂತರ ಈಗ ದೊಡ್ಡ ಪರದೆಯ ನಮ್ಮೆಲ್ಲರ ಪ್ರೀತಿಯ ಗೌರಿಗೆ ಬಂದು ಟ್ರೈಲರ್ ರಿಲೀಸ್ ಮಾಡಿಕೊಟ್ಟು ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಏನಂತ ಹೇಳ್ಬೋದು, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಬಿಕಾಸ್ ನಿಮ್ಮ ಕರಿಸ್ಮಾನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ ಸರ್. ಯುವರ್ ಆರಾ ಇಸ್ ವೆರಿ ಡಿಫ್ರೆಂಟ್. ಆ್ಯಂಡ್ ನಿಮ್ಮ ಮುಂದೆ ನಿಂತು ನಾನು ಮತ್ತೆ ಮಾತಾಡ್ತಾ ಇದ್ದೀನಿ ಅಂದರೆ ಎಲ್ಲ ಮೆಮೊರೀಸ್ ವಾಪಸ್ ಬರ್ತಾ ಇದೆ. ಬಟ್ ಥ್ಯಾಂಕ್ಸ್ ಅ ಲಾಟ್ ಅಗೇನ್. ಬೋಲೋ ಮ್ಯಾಕ್ಸಿ ಅಂತ ಹೇಳ್ದಕ್ಕೆ ಇಷ್ಟಪಡ್ತೀನಿ. ಲೆಟ್ ಇಟ್ ಬಿ ಅ ರೆಬಲ್ ಆ್ಯಂಥಮ್ ಆ್ಯಂಡ್ ಲೆಟ್ ದ ಸಕ್ಸಸ್ ಫಾಲೋ ವೆರ್ ಎವರ್ ಯು ಗೋ. ಸಮರು ಮಾತಾಡ್ತೀರಾ? ಸಾರಿ, ಕಂಟಿನ್ಯೂ. ಹಲೋ, ಬಂತು. ಆ್ಯಂಡ್ ಇನ್ನೇನು ಹೇಳೋದು, ಆಬ್ವಿಯಸ್ ನಾನು ಹೇಳಲೇಬೇಕು. ಸಂಸ್ಕೃತದಲ್ಲಿ ಗು ಅಂದರೆ ಅಂಧಕಾರ ಅಂತಾರೆ, ರು ಅಂದರೆ ಅಂಧಕಾರನ ತೆಗೆಯೋದು ಅಂತಾರೆ. ಹಾಗೆ ನನ್ನನ್ನು ಸಮಂತಳಾಗಿ ಒಂದು ಪಾತ್ರಳಾಗಿ ನಿಮ್ಮೆಲ್ಲರಿಗೂ ಬೆಳಕಿಗೆ ತಂದು ಪರಿಚಯಿಸಿದ ನನ್ನ ಗುರು ರೂಪದಲ್ಲಿ ನಿಂತಿರುವ ಇಂದ್ರಜಿತ್ ಲಂಕೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ನೀವಿಲ್ಲ ಅಂದಿದ್ರೆ ಇವತ್ತು ನಾನು ಯಾರಿಗೂ ಪರಿಚಯ ಆಗ್ತಾ ಇರಲಿಲ್ಲ. ಆ್ಯಂಡ್ ಅರ್ಪಿತಾ ಮ್ಯಾಮ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಪ್ಲ್ಯಾಟ್ಫಾರ್ಮ್. ಐ ಹೋಪ್ ಪ್ರತಿಯೊಬ್ಬರಿಗೂ ಟ್ರೇಲರ್ ಇಷ್ಟ ಆಗುತ್ತೆ. August 15ಕ್ಕೆ ಬಂದು ಪ್ರತಿಯೊಬ್ಬರು ಮೂವಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಈ ಸಿನಿಮಾನಲ್ಲಿ ಪಾದಾರ್ಪಣೆ ಮಾಡಿರೋಂಥ ಇನ್ನೊಬ್ಬರು ಮಿಸ್ ಟೀನ್ ವರ್ಲ್ಡ್ ಆಗಿದ್ದರು, ಸ್ವೀಝಲ್ ಅಂತ, ಮಂಗಳೂರವರು. ಅವರು ಒಂದು ಫಸ್ಟ್ ಫಿಲಮ್ ಪಾರ್ಟಿಸಿಪೇಟ್ ಮಾಡಿದ್ರು. ಒಂದು ಒಳ್ಳೆ ಪಾತ್ರ, ಒಂದು ಚಾಲೆಂಜಿಂಗ್ ಪಾತ್ರ. ಈ ಸಂದರ್ಭದಲ್ಲಿ ಇದೇ ಲಾಸ್ಟ್ ವೀಕು ಮಿಸ್ ಇಂಡಿಯಾ, ಮಿಸ್ ಸೂಪರ್ ಮಾಡೆಲ್, ಸೂಪರ್ ಮಾಡೆಲ್ ಆಫ್ ಇಂಡಿಯಾ ಅಂತ ಗೆದ್ದಿದ್ದಾರೆ ಕ್ರೌನು. ರಾಜಸ್ಥಾನಲ್ಲಿ ಆಗಿದ್ದು ದೊಡ್ಡ ಇವೆಂಟು. ಇಡೀ ಭಾರತದ ಪ್ರತಿಯೊಬ್ಬರೂ ಪಾರ್ಟಿಸಿಪೇಟ್ ಮಾಡಿ ಅವರು ಗೆದ್ದಿದ್ದಾರೆ. ಅವರಿಗೆ ಸುದೀಪ್ ಕಡೆಯಿಂದ ಒಂದು ಕಿರೀಟವನ್ನು ಹಾಕಬೇಕು. ಆ ಕಿರೀಟ ತಂದಿದ್ದಾರೆ. ಅದನ್ನು ಹಾಕ್ಬಿಟ್ಟು ನೆಕ್ಸ್ಟು ಸಮರು ಒಂದು ಡೆಡಿಕೇಟ್ ಮಾಡ್ತಾನೆ ಸುದೀಪ್ ಅವ್ರಿಗೆ. ಕಿರೀಟ ಕೊಡಬೇಕು, ಕ್ರೌನ್. This is the crown which he won. ಈಗ ಒಂದು ಸಮರ್ ಒಂದು ನಮ್ಮ ಸುದೀಪ್ಗೋಸ್ಕರ ಒಂದು ಸಮರ್ ಒಂದೆರಡು ಮಾತಾಡ್ಬೇಕೀಗ. ಸುದೀಪ್ 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 ಎಲ್ರಿಗೂ ನಮಸ್ಕಾರ. ಇವತ್ತು ಇಷ್ಟೊಂದು ಜನ ಪತ್ರಕರ್ತರು, ಯೂಟ್ಯೂಬರು ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ. ನೋಡಿದ್ರೆ ಯಾವುದೋ ಒಂದು ನಟ ನಟಿಯರು ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ. ಇದೊಂದು ನೋಡಿದ್ರೆ ಯಾವುದೋ ಒಂದು ದೊಡ್ಡ ಸ್ಟಾರ್ಗೆ ಒಂದು ಟ್ರೇಲರ್ ಇವೆಂಟ್ಗೆ ಬಂದಿರೋ ತರ ಕಾಣ್ತಾ ಇದೆ. ಡೆಫಿನೆಟ್ಲಿ ನಮ್ಮ ಮೈ ಐಡಲ್ ಕಿಚ್ಚ ಸುದೀಪ್ ಸರ್ ಅವರು. ನಾನು ಚಿಕ್ಕ ವಯಸ್ಸಿನ ಸರ್ ನಿಮ್ಮ ಸಿನಿಮಾಗಳು ನೋಡ್ಕೊಂಡು ಬೆಳೆದಿದ್ದೀನಿ. ಬಟ್ ಈಗ ನೀವು ಬಂದು ಅಷ್ಟು ಪ್ರೀತಿಯಿಂದ ಅಷ್ಟು ಆಶೀರ್ವಾದ ಕೊಟ್ಟು ನಮ್ಮ ಸಿನಿಮಾಗೆ ಪ್ರೆಸೆಂಟ್ ಮಾಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಅನಿಸ್ತಾ ಇದೆ.
ನಮ್ಮಂಥ ಹೊಸ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು, ಅದು ಬೇರೆ ನೀವು ಆಲ್ ಇಂಡಿಯಾ ಸ್ಟಾರ್ ಆಗಿ ನಮ್ಮಂಥ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಸರ್. ಆಮೇಲೆ ಇದೇ ಥರ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸರ್. ಬರೀ ಒಂದು ದೊಡ್ಡ ಸ್ಟಾರ್ ಥರ ಬಂದಿಲ್ಲ, ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ ಸಪೋರ್ಟ್ ನೀಡಿದ್ದಾರೆ. ನಮ್ಮ ಅಪ್ಪಾಜಿ ಅವ್ರಿಗೆ ನನಗೆ ಅಡ್ವೈಸ್ ಕೊಟ್ಟು ನಮ್ಮ ಕಷ್ಟ ಸಿಚುವೇಶನಲ್ಲೆಲ್ಲ ಇದ್ದಾಗ ಅವ್ರು ಬಂದು ಒಂದು ಕೈ ಕೊಟ್ಟೆ, ತುಂಬ ಗ್ರೇಟು. ಬಟ್ ನಿಜವಾಗ್ಲೂ ಇವತ್ತು ಬಂದಿರೋಕ್ಕೆ ಒಂದು ತುಂಬ ಸ್ಪೆಷಲ್ ಅನಿಸ್ತಾ ಇದೆ ಸರ್ ನಮ್ಮ ಟ್ರೇಲರ್ ಲಾಂಚ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಪ್ರಿಯಾಂಕ ಒಬೇನಮ್ಮ, ನಿಮ್ಮ ಹತ್ರ 2 ನಿಮಿಷ ಮಾತಾಡಿದ್ರೇ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ಸ್ವೀಟ್ ಇದ್ದೀರಾ, ಎಷ್ಟು ಕೇರ್ ಮಾಡ್ತೀರಾ, ಒಂದು ಫ್ಯಾಮಿಲಿ ಥರ, ಒಂದು ತಾಯಿ ಥರ ಬಂದು ನಮಗೆ ಆ ಫೀಲಿಂಗ್ ಕೊಡ್ತೀರಾ ಮ್ಯಾಮ್. ಆಮೇಲೆ ನಿಮ್ಮ ಜೊತೆ ಈ ಸಿನಿಮಾದಲ್ಲಿ ಒಂದು 2 ನಿಮಿಷ ಪಾತ್ರ ಮಾಡಿದ್ಕು ನನಗೆ ಒಂದು ಗ್ರೇಟ್ ಫೀಲಿಂಗ್ ಅನಿಸ್ತಾ ಇದೆ. ಡೆಫಿನೆಟ್ಲಿ ನಾನು ಸರ್ ನಿಮ್ಮ ಜೊತೆ ಹಾಗೂ ಮ್ಯಾಮ್ ಜೊತೆ ಖಂಡಿತ ಒಂದು ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಜೀವನದಲ್ಲಿ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬಟ್ ಒಂದು ಕನಸು ಕಾಣ್ತಾ ಇದ್ದೀನಿ. ಬಟ್ ಖಂಡಿತ ಇದೆಲ್ಲ ಬಂದಿರೋದು ಒಂದು ದೊಡ್ಡ ಸ್ಟಾರ್ ಟ್ರೇಲರ್ಗೆ ಅಂತ ಅನಿಸ್ತಾ ಇದೆ. ಬಟ್ ಅದು ಡೆಫಿನೆಟ್ಲಿ ನಾನಲ್ಲ, ನಾನಿದ್ದು ಮೊದಲನೇ ಸಿನಿಮಾ. ಬಟ್ ನಮ್ಮ ತಂಡದಲ್ಲಿ ಒಂದು ಸ್ಟಾರ್ ಇದ್ದಾರೆ, ಅದು ನಮ್ಮ ಶೈನಿಂಗ್ ಸ್ಟಾರ್ ಆಫ್ ಸ್ಯಾಂಡಲ್ವುಡ್, ನಮ್ಮ ಇಂದ್ರಜಿತ್ ಲಂಕೇಶ್ ಸರ್. ನಾನು ಹೆಮ್ಮೆಯಿಂದ ನಮ್ಮ ಅಪ್ಪಾಜಿಯಿಂದ ಥ್ಯಾಂಕ್ ಯು ಸರ್. ನಾನು ಚಿಕ್ಕ ವಯಸ್ಸಿನ ಒಂದು ಕನಸು ಕಾಣ್ತಾ ಇದ್ದೆ, ನನ್ನ ಅಪ್ಪಾಜಿಯವ್ರ ಸಿನಿಮಾ ಒಂದ್ಸಲ ಮಾಡ್ಬೇಕು ಅಂತ. ಆದ್ರೆ ನನ್ನ ಮೊದಲನೇ ಸಿನಿಮಾನೇ ನಮ್ಮ ಅಪ್ಪಾಜಿ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಕಂಡಿರ್ಲಿಲ್ಲ. ನಾನು ಕಷ್ಟಪಟ್ಟು ಒಂದು ಹೆಸರು ಮಾಡಿದಾಗ ನಮ್ಮ ಅಪ್ಪಾಜಿಯವ್ರ ಜೊತೆ ಒಂದು ಸಿನಿಮಾ ಮಾಡಕ್ ಸಿಗುತ್ತೆ ಅನ್ಕೊಂಡಿದ್ದೆ. ಸರಿ, ಇಲ್ಲ ಆಲ್ ಸ್ಟಾರ್, ಆಲ್ ಇಂಡಿಯಾ ಸ್ಟಾರ್. ನಮ್ಮ ಅಪ್ಪಾಜಿಯವರು ಅಷ್ಟು ನನಗೆ ಜವಾಬ್ದಾರಿ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ. ಸೊ ಅಷ್ಟೊಂದು ನನಗೆ ಮಾತ್ರ ಅಲ್ಲ, ನಮ್ಮ ಇಡೀ ತಂಡಕ್ಕೆ ಎಷ್ಟೊಂದು ಜನ ಹೊಸಬ್ರಿದ್ದಾರೆ ಇಲ್ಲಿ, ಅವ್ರಿಗೆ ಇದೊಂದು ಸಿನಿಮಾ ಒಂದು ಪ್ಲಾಟ್ಫಾರ್ಮ್ ಇದ್ದಾಗೆ ಮುಂದೆ ತುಂಬಾ ಗ್ರೇಟ್ ಆಗಿ ಮಾಡ್ತಾರೆ. ನಮ್ಮ ಜೊತೆ ಸಾನ್ಯಾ ಯಾರವರು, ನಾನು ಆಕ್ಚುಲಿ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವರಲ್ಲೇ ತುಂಬಾ ಟಿವಿ ಮಾಡಿದ್ದಾರೆ, ತುಂಬಾ ನಾಟಕಗಳು ಮಾಡಿದ್ದಾರೆ, ಅವಾರ್ಡ್ ಎಲ್ಲ ಬಂದಿದೆ. ನಾನು ಏನು ಮಾಡಿಲ್ಲ ಆ ಥರ. ಸೊ ಫುಲ್ ಈಗೋ ಇರುತ್ತೆ, ನನಗೆ ಒಂದು ಸ್ವಲ್ಪ ಭಯ ಆಯಿತು. ಬಟ್ ಆ ಥರ ಡೆಫಿನೆಟ್ಲಿ ಇಲ್ಲವೇ ಇಲ್ಲ, ನಿಜವಾಗ್ಲೂ ಸಖತ್ ಫ್ರೆಂಡ್ಲಿ ಇದ್ದಾರೆ. ಏನೇ ಬೇಕಂದ್ರು ಅವರು ಕೇಳದೆ ಕೊಡ್ತಾರೆ. ಸೊ ಆ ಥರ ಒಂದು ಊಟ ಮಾಡ್ತಾರೆ. ಸೊ ಆ ಥರ ಫ್ರೆಂಡ್ಶಿಪ್ ಇತ್ತು. ಬಟ್ ಅದೇ ಬಟ್ ಡೆಫಿನೆಟ್ಲಿ ಸಾನಿಯಾ ಅವರು ಬಟ್ ಅವರಲ್ಲಿ ಸಖತ್ ಟ್ಯಾಲೆಂಟ್ ಇದೆ. ಅವರು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಡೆಫಿನೆಟ್ಲಿ ಅಪ್ಪಾಜಿ ಸಿನಿಮಾ ಅಂದ್ರೆ ಅವ್ರಿಗೆ ಒಳ್ಳೆ ಸ್ಕೋಪ್ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಹೋಗಿ ಹೋಗ್ತಾರೆ. ಬಟ್ ಲೈಟ್ ಒಂದ್ ಹೇಳ್ಬೇಕು ಲಾಸ್ಟ್, ಸಾರಿ, ನಾನು ನಮ್ಮ ಅಪ್ಪಾಜಿ ಅವ್ರು ಮಾಡಿರೋ ಈ ಸಿನಿಮಾ ಒಂದು ನಿಮ್ಮೆಲ್ಲರಿಗೋಸ್ಕರ ಖಂಡಿತ ನಮ್ಮ ಕನ್ನಡ ಜನರು ಬಂದು ನೋಡಿ ಅಂತ ಕೇಳ್ಕೊತೀನಿ. ಬಟ್ ಒಂದು ಸ್ಪೆಷಲ್ ಆಗಿ ಒಂದು ನಮ್ಮ ಅಮ್ಮಗೆ ಒಂದು ಲವ್ ಲೆಟರ್ ಆಗಿ, ಯಾಕಂದ್ರೆ ಅವ್ರು ಅಷ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಏನೇನು ಕಷ್ಟ ಇದ್ರು ಅವ್ರು ಯಾವಾಗಲೂ ನಮ್ಗೆ ಮಾತು ನಮ್ಮ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಅವ್ರು ಕೇಳ್ತಾರೆ. ಆಮೇಲೆ ನಿಜವಾಗ್ಲೂ ನನ್ನ ಈ ಥರ ತಾಯಿ ತಂದೆ ಸಿಕ್ಕಿರೋದಕ್ಕೆ ನಾನು ನಿಜವಾಗ್ಲೂ ಜೀವನದಲ್ಲಿ ಪುಣ್ಯ ಮಾಡಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಒಂದು ಸಿನಿಮಾ ನೋಡಿ ಆಗಸ್ಟ್ 15ನೇ ತಾರೀಕು. ಎಲ್ಲರೂ ಮತ್ತು ಇನ್ನೊಬ್ರು ಉದ್ಯೋನ್ಮುಖ ನಟ ನಮ್ಮ ಜೊತೆ ಇದ್ದಾರೆ, ನಮ್ಮ ಸಂಚಿತ್. ಬನ್ನಿ ಸಂಚಿತ್ ಪ್ಲೀಸ್. ವೆರಿ ಟ್ಯಾಲೆಂಟೆಡ್ and future star is here with us, and a lot of people are there, my friends and actresses from different walks of life. ಒಂದು ಸುದೀಪ್ ಅವರು ಮಾತಾಡೋಕ್ಕೆ ಮುಂಚೆ ಒಂದು ಸಂಜಯ್ ಅವರ ಒಂದೆರಡು ಮಾತು, ಆಮೇಲೆ ಸುದೀಪ್ ಅವರು ಮಾತಾಡ್ತಾರೆ. ಬನ್ನಿ ಬನ್ನಿ. ಹಲವಾರು ಸಿನಿಮಾ ನಟರನ್ನ ಪರಿಚಯಿಸಿದ್ದಾರೆ.
ಸಿನಿಮಾ, ಕನ್ನಡ ಸಿನಿಮಾಗೆ ಒಳ್ಳೊಳ್ಳೆ ಸಿನಿಮಾ ಕೂಡ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಆ ಟೇಸ್ಟ್ ಇರೋರು ಅವ್ರ ಸ್ವಂತ ಮಗನಿಗೆ ಇನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಇವಾಗ ಒಂದು ಸಾಂಗ್ ಕೇಳ್ತಿದ್ದೆ ಬರ್ಬೇಕಾದ್ರೆ, ಇವಾಗ ಟ್ರೆಂಡಿಂಗ್ ಕೂಡ ಆಗಿದೆ, ಟೈಮ್ ಬರುತ್ತೆ ಒಂದು ಟೈಮ್ ಬರುತ್ತೆ ಅಂತ. ಐ ಕ್ಯಾನ್ ಟೆಲ್ ಗ್ಯಾರಂಟಿ ಅವ್ರ ಡ್ಯಾನ್ಸ್ ಎಲ್ಲ ಪರ್ಫಾರ್ಮೆನ್ಸ್ ನೋಡಿದ್ರೆ ನಮ್ಮ ಕನ್ನಡದ ಫ್ಯೂಚರ್ ರಿತಿಕ್ ರೋಷನ್ ಅನ್ನೋದಕ್ಕೆ ಸಾಧ್ಯ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಆ ಮೂಮೆಂಟ್ಸ್, ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಇಕ್ಬಲ್ ಕಾ ಜೀನಾ ಅಂತ ಒಂದು ಸಾಂಗ್ ಬರ್ತಿತ್ತು, ಅದ್ರಲ್ಲಿ ಒಂದು ಮೂಮೆಂಟ್ ಇದೆ. ಆ ಮೂಮೆಂಟ್ ರಿತಿಕ್ ರೋಷನ್ ಬಿಟ್ರೆ ಐ ಸಾ ಹಿಮ್. ಆ ಮೂಮೆಂಟ್ ಎಲ್ಲರಿಗೂ ಸಿಗಲ್ಲ, ಗಾಡ್ ಗಿಫ್ಟ್. ಸೊ ಆಲ್ ದಿ ಬೆಸ್ಟ್. ಅಂಡ್ ಇಡೀ ಚಿತ್ರತಂಡ ಇವತ್ತು ಏನು ಆಗಸ್ಟ್ 15ಗೆ ಇಂಡಿಯಾದ ಬಹಳ ಫೇವ್ರೇಟ್ ದಿನ, ಆ ದಿನನೇ ಲಾಂಚ್ ಮಾಡ್ತಾ ಇದ್ದಾರೆ. ಸಕ್ಸಸ್ಫುಲ್ ಆಗಲಿ ಅಂಡ್ ಆಲ್ ದಿ ಬೆಸ್ಟ್. ಇನ್ನ ದೊಡ್ಡ ಸಿನಿಮಾ ಕೊಡ್ತಾ ಇರಲಿ ಅಂಡ್ ವಿ ಆರ್ ಆಲ್ ವಿತ್ ಯು ಬ್ರದರ್. ಗಾಡ್ ಬ್ಲೆಸ್ ಯು. ನನ್ನ ಸ್ನೇಹಿತ ಅವರ ಮಾತು ಇವತ್ತು ಗೌರಿ ಸಿನಿಮಾದ ಟ್ರೈಲರ್ ಬಗ್ಗೆ ಮತ್ತು ಇವತ್ತು ಬಂದು ನಮ್ಮೆಲ್ಲರನ್ನು ಹಾರೈಸೋದಕ್ಕೆ ಧನ್ಯವಾದಗಳು. ಅವರ ಒಂದೆರಡು ಮಾತು. ದ ಸ್ಟೇಜ್ ಇಸ್ ಯೋರ್ಸ್ ಬ್ರದರ್. ಥ್ಯಾಂಕ್ ಯು ಶೈನಿಂಗ್ ಸ್ಟಾರ್. ಆಡಿಯೋ ಕೊಡಕ್ಕೆ ಒಂದು ಸಮರ್ಜಿತ್ ಅವರು ಮಾತಾಡ್ಬೇಕಾದ್ರೆ ಒಂದು ಲೈನ್ ಹೇಳ್ತಾರೆ ಸಾನಿಯಾ ಅವ್ರ ಬಗ್ಗೆ. ಟ್ರಸ್ಟ್ ಮೀ, ಇನ್ ಒಂದು ಕಪಲ್ ಆಫ್ ಇಯರ್ಸ್ ಅಲ್ಲಿ ಹಿ ವಾಂಟ್ ಬಿ ಸೇಯಿಂಗ್ ಇಟ್, ಬಿಕಾಸ್ ಆ ಇನ್ನೋಸೆನ್ಸ್ ಕಳೆದೋಗಿರುತ್ತೆ. ಮಾಧ್ಯಮದ ಮುಂದೆ ಹೆಂಗೆ ಮಾತಾಡಬೇಕು, ಜನಗಳ ಮುಂದೆ ಹೆಂಗೆ ಮಾತಾಡಬೇಕು, ಏನು ಮಾತಾಡಿದ್ರೆ ಏನು ಉಲ್ಟಾ ಆಗುತ್ತೆ ಎಲ್ಲ ಕಲ್ತ್ಕೊಂಡು ಬಂದಾಗ there's an innocence that's lost. But I really am happy you said it today because you'll never get to say it again. Did you see your father never says that? First of all, coming back to this theatre is always a memory. ಯಾಕಂದರೆ ಈ ಥಿಯೇಟರ್ ಇನಾಗ್ರೇಟ್ ಮಾಡಿದ್ದು ನಾವಾಗ ತುಂಬ ಹಿಂದೆ. So it's always nice to come here. And ಚಿಕ್ಕ ಒಂದು ವಿಷಯ ಇರ್ಬೋದು, ಬಟ್ ಇಂದರ್ಜಿತ್ ಆ್ಯಂಡ್ ಮೀ, ನಾನು ತುಂಬ ವಿ ಗೋ ಅ ಲಾಂಗ್ ವೇ ಆಸ್ ಫ್ರೆಂಡ್ಸ್. ಆ್ಯಂಡ್ ಶಟ್ಲ್ ಆಡ್ತಾ ಇದ್ವಿ. ಯಾವಾಗ ನನಗೆ ಅವರು ಲಂಕೇಶ್ ಅವರ ಪುತ್ರ ಅಂತ ಗೊತ್ತಿಲ್ಲ, ಒಳ್ಳೆ ಶಟ್ಲ್ ಆಡೋರು. ಸೊ ಅವರೊಟ್ಟಿಗೆ ಆಡೋದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ ಕೋರ್ಟಿಗೆ. ಆಮೇಲೆ he somebody ಅವಾಗಿಂದಾನೆ ನಾನು ನೋಟಿಸ್ ಮಾಡಿರೋದು ದಟ್ he just hesitates and hates to lose. ಅದೊಂದು ಅವ್ರ ವ್ಯಕ್ತಿತ್ವ. ಅದು ಹೋಗ್ತಾ 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 ಸೋಬರ್ ಆಗಿ ಈಗ ಒಂದು ತಂದೆ ಆಗಿದ್ದಾರೆ. ಸೋಲನ್ನು ಒಪ್ಕೊಳ್ಳೋದು ಕಲ್ತಿದ್ದಾರೆ, ತಲೆ ಭಾಗದಿಂದ ಕಲ್ತಿದ್ದಾರೆ, ಸೂಕ್ಷ್ಮವಾಗಿ ನಿಲ್ಲೋದನ್ನ ಕಲ್ತಿದ್ದಾರೆ. ಅದು ನನಗೆ ಕಾಣಿಸ್ತಾ ಇದೆ. Now we can play, I think. What? Inder, you have been a special friend. ನಮ್ಮ ಮಧ್ಯ ಸಿಕ್ಕಾಪಟ್ಟೆ ರೋಲರ್ ಕೋಸ್ಟರ್ ಇರ್ಬೋದು, ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ಮೈ ಫ್ರೆಂಡ್. ಐ ಆಮ್ ವೆರಿ ಹ್ಯಾಪಿ ಯು ಆರ್ ಇನ್ ಮೈ ಲೈಫ್ ಆಸ್ ಅ ಫ್ರೆಂಡ್. ಆ್ಯಂಡ್ ಈ ಸಿನಿಮಾದಲ್ಲಿ ಈ ಲಾಂಚ್ ಎಲ್ಲ ನೀವೇನು ಹೇಳ್ತಾ ಇದ್ದೀರಿ, ದಿಸ್ ಇಸ್ ನಾಟ್ ಇವನ್ ನನಗೊಂದು ಸಿನಿಮಾ ಒಂದು ಫಾರ್ಮಾಲಿಟಿ ಅಂತ ನಾನು ತಗೊಳ್ಳೋದೇ ಇಲ್ಲ. ಈಸ್ ಆ ಬಾಯ್. ಸೊ ಇಲ್ಲಿ 2-3 ವಿಚಾರ ನಡೆಯುತ್ತೆ ಈಗ ಎಲ್ಲರೂ ಸ್ಪೀಚ್ ಮಾಡ್ಬೇಕಾದ್ರೆ. ನಮ್ಮ ಲಾಯರಿಂದ ಸ್ಟಾರ್ಟ್ ಮಾಡ್ತೀನಿ. ಅವರು ಏನು ಸರ್ ಯೂಸ್ ಮಾಡೋದ್ರಲ್ಲಿ ಎಂಥದ್ದು ವರ್ಡ್? ಹಾಂ, ನಾನು ಕೇಳೇ ಇಲ್ಲ. ಬೇಸಿಕ್ಲಿ ಅವ್ರಿಗೆ ಹೇಳಬೇಕಿತ್ತು ಪ್ರೈಮಾ ಫೇಸಿ ಅಂತ. ಹೇಗೆ ಹೇಳೋದು ಗೊತ್ತಾಗದೆ ನನ್ನನ್ನು ಫಸ್ಟ್ ಪ್ರೈಮಾ ಫೇಸಿ ಮಾಡಿ ಆಮೇಲೆ ಅಲ್ಲಿಗೆ ಹೋದ್ರು. ಸೊ ದಿಸ್ ಇಸ್ ನೋ ಪ್ರಾಬ್ಲಮ್ ಸರ್, ಯು ಕ್ಯಾನ್ ಟೆಲ್ ಡೈರೆಕ್ಟ್ಲಿ ನೆಕ್ಸ್ಟ್ ಟೈಮ್. ಇನ್ನೊಬ್ರು ಇವ್ರನ್ನ ರಿತಿಕ್ ರೋಷನ್ ಅಂದ್ರು. ದಟ್ ಮೇಕ್ಸ್ ಅವರ್ ಇಂದರ್ಜಿತ್ ಲಂಕೇಶ್ ರಾಕೇಶ್ ರೋಷನ್. ಸೊ ನನಗೆ ಇವರು ರಿತಿಕ್ ಆಗೋದ್ರಲ್ಲಿ ಡೌಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವರು ಕೋಯಿ ಮಿಲ್ಗಾ ಯಾವಾಗ ಮಾಡ್ತಾರೆ ನಾನು ನೋಡ್ಬೇಕು. ಆ್ಯಂಡ್ ಆಲ್ ಸೆಡ್ ಅಂಡ್ ಡನ್ ಹಿಯರ್ ಸಾನ್ಯಾ, ಅಫ್ಕೋರ್ಸ್ ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ಪುಟ್ಟ ಗೌರಿ ಮದುವೆ ಅಲ್ಲಿಂದ ನೋಡಿದಾಗ, ದೆನ್ ಬಿಗ್ ಬಾಸ್, ಮಾತಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಒಂದು ಅದ್ಭುತವಾದಂಥ ಬರವಣಿಗೆ ಕಲೆ ಇದೆ, ಅದನ್ನು ನೋಡಿದ್ದೀನಿ.
ಕಲಾವಿದರಾಗಬೇಕು ಅನ್ನೋ ಒಂದು ಆಸೆ ನೋಡಿದ್ದೆ, ಅದನ್ನು ತಾವು ಈಡೇರಿಸಿದ್ರಿ ಇಂದ್ರಜಿತ್. ಸೊ ಎಲ್ಲೋ ಒಂದು ಕಡೆ ಬಿಗ್ ಬಾಸಲ್ಲಿ ಬರುವಂಥ ಕೆಲವು ಕಂಟೆಸ್ಟೆಂಟ್ಸ್ ಆಗಲಿ ಎಲ್ಲರೂ ಒಂದು ಕುಟುಂಬ ಅಂತ ಅಂದ್ಕೊಂಡಾಗ ನೀವು ನಮ್ಮ ಕುಟುಂಬದವರು ಒಬ್ಬರಿಗೆ ಸೇರಿಸ್ಕೊಂಡಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಸಮರ್ಜಿತ್, ಇವತ್ತಿಗೂ ನಿಮ್ಮಿಬ್ಬರಿಗೂ ನಾನು ಇಟ್ಸ್ ಅ ವೆರಿ ಸ್ಪೆಷಲ್ ಡೇ. ನನಗೆ ನಿಜವಾಗ್ಲೂ ಟ್ರೈಲರ್ ಬಗ್ಗೆ ಏನಾದರೂ ಹೇಳಬೇಕು ಅಥವಾ ಬೆಸ್ಟ್ ವಿಶಸ್ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ that one innocence of an actor, newcomer, ನಮ್ಮೆಲ್ಲರ್ಕಿನ್ನ ಬಹಳ ಆತುರದಿಂದ ಕಾಯ್ತಾ ಇರುವಂಥ ಒಂದು ಸಂಜೆ ಆಗಿರುತ್ತೆ ಇವತ್ತು ಅವರಿಬ್ಬರಿಗೆ. ಏನು ಬಟ್ಟೆ ಹಾಕಿದ್ರು ಸಾಲಲ್ಲ ಅನಿಸ್ತಾ ಇರುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸಿದ್ರು ಸಾಕಾಗಲ್ಲ ಅನಿಸುತ್ತೆ. ಸೊ ಐ ಥಿಂಕ್ ದೋಸ್ ಆರ್ ದೀಸ್ ಮೂಮೆಂಟ್ಸ್ ಫಾರ್ ಯು, ಬೋತ್ ಆಫ್ ಯು. ರಿಲೀಸ್ಗಿಂತ ಹೆಚ್ಚು ಈ ಸಂಜೆಗಳು ಬರುತ್ತಲ್ಲ ನಿಮ್ಮ ಜೀವನದಲ್ಲಿ, ದಟ್ ಆಲ್ ದಿಸ್ ಪ್ರೆಸ್, ಸಿ ದೀಸ್ ಆರ್ ಆಲ್ ಸಮ್ ಆಫ್ ದ ಮೀಡಿಯಾ ಪೀಪಲ್ ಸಿಟ್ಟಿಂಗ್ ಹಿಯರ್. ನನಗೆ ಅಲ್ಲಿ ಕೂತಿರೋ ನಮ್ಮ ಸ್ವಲ್ಪ ಸೀನಿಯರ್ ಫ್ರೆಂಡ್ಸ್ ಆ್ಯಂಡ್ ಎವ್ರಿಬಡಿ, ದಿಸ್ ಮೀಡಿಯಾ ಈ ಕ್ಯಾಮ್ರಾಗಳಿಗೋಸ್ಕರ ಪ್ರತಿಯೊಬ್ಬರು ಕಲಾವಿದರು, ಕ್ರಿಯೇಟಿವ್ ಪೀಪಲ್ ಒದ್ದಾಡೋದು ಈ ಒಂದು ಅಟೆನ್ಷನ್ಗೆ ಅಥವಾ ಈ ಒಂದು ಫೋಕಲ್ ಪಾಯಿಂಟ್ ಆಗೋದಕ್ಕೆ. ಸೊ ಆಲ್ ದ ಈವ್ನಿಂಗ್ಸ್ ದಟ್ ಬಿಲಾಂಗ್ಸ್ ಟು ಯು ಬಿಫೋರ್ ದ ರಿಲೀಸ್, ಎಂಜಾಯ್ ಇಟ್. Okay, because once release ಆದ್ಮೇಲೆ life will never be the same. So I do not know where it will head. Be ready for it, be prepared for it, but accept it. And of course, ಇಂದ್ರಜಿತ್ ಬಗ್ಗೆ ನಾನು ಪದೇ ಪದೇ ಮಾತಾಡೋದೇನಕ್ಕಂದರೆ, I have seen him as ಅವ್ರದ್ದು ಇಂದ್ರಜಿತ್ ಲಂಕೇಶ್ ಅನ್ನೋ ವ್ಯಕ್ತಿ ಏನು ಅಂತಂದರೆ, ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತೆ, ಅದು ಅವರೇ. ಎಷ್ಟೋ ತರಲೆಗಳನ್ನು ನೋಡಿರೋ ತಲೆಮಾರು, ನಿನ್ನ ತಲೆಮಾರಿಗೆ ಎದುರ್ತೀನ. ಎಲ್ಲೋ ಅವರು ಸ್ವಂತದ ಒಂದು ಲೈನನ್ನು ಹೇಳ್ಕೊಬೇಕು ಅಂತ ಆಸೆ ಇತ್ತು. ಸೊ ಮಗನ ಮೂಲಕ ಪ್ರಪಂಚಕ್ಕೆ ಏನೋ ಹೇಳಬೇಕಿತ್ತು, ಅವರು ಹೇಳ್ಬಿಟ್ರು. ಸೊ ಪಾಪ ಅವರು ಮಗ ಡೈಲಾಗ್ ಅನ್ಕೊಂಡು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸಮರ್ಜಿತ್ ಅದು ಡೈಲಾಗ್ ಅಲ್ಲ, ಅವರ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಹೇಳಬೇಕಿತ್ತು, ಇಂಡೈರೆಕ್ಟಾಗಿ ತಲುಪಿಸಿದಾರಪ್ಪ, ನಮಗೆ ತಲುಪಿಸೋರು. ಬಟ್ ಒಬ್ಬ ಆ ಶಟ್ಲಿಂದ ನೋಡ್ಕೊಂಬಂದಿರೋ ಇಂದ್ರಜಿತ್, ಆಮೇಲೆ ನನ್ನೊಟ್ಟಿಗೆ ಸಿನಿಮಾ ಮಾಡಿ ಕೆಲಸ ಮಾಡಿರೋ ಇಂದ್ರಜಿತ್, ಐ ಆಮ್ ವೆರಿ ಹ್ಯಾಪಿ ಟು ಸಿ ಅ ಫಾದರ್ ಇಂದ್ರಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ. ನಾನು ಇವತ್ತಿಂತ ಹೇಳ್ತಾ ಇಲ್ಲ, ಸುಮಾರು ವರ್ಷಗಳಿಂದ ದ ವೇ ಹೀಸ್ ಬೀನ್ ನಮ್ಮ ಮನೆಗೆ ಬರೋರು ಪದೇ 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 ಅವ್ರ ಮಗನ ಫೋಟೋ ತೋರಿಸೋದು, ಅವ್ರದ್ದು ಯಾವುದೋ ವಿಡಿಯೋ ತೋರಿಸೋದು. ಸಿ, ಬಿಕಾಸ್ ಐ ಆಮ್ ಅ ಫಾದರ್ ಮೈಸೆಲ್ಫ್. ಆ ಖುಷಿ ಇದೆಯಲ್ಲ, ಈ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮೆಲ್ಲರ್ಕಿನ್ನ ಇವತ್ತು ಆ ಟ್ರೈಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರಲಿ, ಒಪಿನಿಯನ್ ಏನೇ ಇರಲಿ, ಇವರಿಬ್ಬರಿಗಾಗೋಷ್ಟು ಖುಷಿ ಇವತ್ತು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ವಿಶ್ ಯು ಇಂದ್ರಜಿತ್ ಆಲ್ ದ ವೆರಿ ಬೆಸ್ಟ್ ಟು ಯು ಸ್ಪೆಷಲಿ. ಆ್ಯಂಡ್ ಐ ನೋ Samarjit's success is just not his success, it is your success and your success, man. So I just wish nothing but the best. And ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನನ್ನ ಒಂದು ನಮಸ್ತೆಯನ್ನು ಹೇಳ್ತಾ, ಸಾನಿಯಾ, ಆಲ್ ದಿ ಬೆಸ್ಟ್ ಟು ಯು. ಆಲ್ ದಿ ಬೆಸ್ಟ್ ಟು ಯು, ಮ್ಯಾಮ್. ಆ್ಯಂಡ್ ಪ್ರಿಯಾಂಕಾ ಅವರೇ, ನಿಮ್ಮ ಕನ್ನಡ ಇವತ್ತಿಗೂ ಅದ್ಭುತ ರೀ. Thank you all, and of course, that is lovely. Thank you so much for that gesture. And August 15th is the release, right? I wish you all the best. August 15th ಸಿನಿಮಾ ಏನು ರಿಲೀಸ್ ಆಗ್ತದೆ. ಪ್ರತಿಯೊಬ್ಬರ ಒಂದು ಸಪೋರ್ಟ್ ಇರಲಿ, ಸಹಕಾರ ಇರಲಿ. ಆದಷ್ಟು ದೊಡ್ಡ ಮಟ್ಟಿಗೆ ತಾವೆಲ್ಲ ಬೆಳೆದು ನಿಂತ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಇಂದರ್ ಫಾರ್ ಗಿವಿಂಗ್ ಮಿ ದಿಸ್ ಆನರ್. ಥ್ಯಾಂಕ್ ಯು. ಈ ಒಂದು ಜಾಗವನ್ನು ಇನಾಗ್ರೇಟ್ ಮಾಡಿದ್ದು ಸುದೀಪ್. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಥ್ಯಾಂಕ್ ಯು ಸುದೀಪ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅರ್ಪಿತಾ, Priyanka, you always been a support and in every walks of life. You're a superwoman. Thank you for coming. Thank you. ಸುದೀಪ್ ಅವರ ಜೊತೆ ನೀವೇನಾರ ಮಾತಾಡಬೇಕು ಅಂದರೆ ಮೈಕ್ ಕಳಿಸ್ತೀನಿ.
ಒಂದೆರಡು ಪ್ರಶ್ನೆಗಳೇನು ಇದ್ರೆ ಕೇಳಿ. ಸಾಗರ್ ಮುಂದೆ ಕುತ್ಕೊಳ್ಳಿ ರೆಡ್ಡಿ ಸರ್. ಮುಂದೆ ಕುತ್ಕೊಳ್ಳಿ ಸರ್.